ನೋಡಿ, ಇವತ್ತು ನಾನು ಯಾವುದೋ ಶಿವಮೊಗ್ಗದಲ್ಲಿ ಇವತ್ತು ನಾನು ಕಾಂಟ್ರಾಕ್ಟರ್ ಆಗಿದ್ದರೆ ನಂಬರ್ 1 ಕಾಂಟ್ರಾಕ್ಟ್ ಆಗ್ತಿದ್ದೆ. ವೈನ್ ಮರ್ಚೆಂಟ್ 21 ವರ್ಷದಲ್ಲೇ ವೈನ್ ಶಾಪ್ ಆಗಿದೆ, ದುಡ್ಡು ಮಾಡ್ಕೊಂಡು ಸೆಟ್ಲ್ ಆಗ್ತಿದ್ದೆ. ಆದರೆ ನನ್ನ ಅಕ್ಕಪಕ್ಕದವರಿಗೆ ನಾನು ಯಾರು ಅಂತ ಗೊತ್ತಿಲ್ಲ ಅವತ್ತು. ಅದೇ ಬ್ಯೂಟಿ ಅನ್ನೋದು ಸಿನಿಮಾ ಫೀಲ್ಡು. ನಾನು ಡೈರೆಕ್ಟ್ರಾಗಿ ಸಕ್ಸಸ್ ಆಗಿಲ್ಲ ಅಂದ್ರೂ ಅಸೋಸಿಯೇಟ್ ಆಗಿ ಸಕ್ಸಸ್ ಆಗಿದ್ದೀನಿ ಅಂತ ಎಲ್ಲರೂ ಹೇಳ್ತಾರೆ. ಅದೆಲ್ಲದಕ್ಕಿಂತ ಒಬ್ಬ ವ್ಯಕ್ತಿಯಾಗಿ ನೀವು ತುಂಬ ದೊಡ್ಡ ಸಕ್ಸಸ್ಫುಲ್ ಆಗಿದ್ದೀರ. ಅದು ನನ್ನ ಪೂರ್ವ ಜನ್ಮದ ಪುಣ್ಯ. ಭಗವಂತ ಒಂದು ಕೊಟ್ಟರೆ ಒಂದು ಕಸ್ಕೊಂಡ್ರೆ ಒಂದು ಕೊಡ್ತಾನೆ ಅಂತಾರಲ್ಲ, ಅದೃಷ್ಟನೇ ನನಗೆ ಆ ಥರ ಒಂದು ಹೆಂಡತಿ ಮಕ್ಕಳು ನನಗೆ ಭಗವಂತ ಕೊಟ್ಟಿದ್ದಾನೆ. ಹಾಗಾಗಿ ಈ ಸಲ ಮಾಡಿದ್ರೆ 100% ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಂಗಂತಲ್ಲ ಓವರ್ ಕಾನ್ಫಿಡೆಂಟಲ್ಲಿ ಹೋಗಲ್ಲ. ನೂರೊಂದು ನೆನಪು. ಒಟ್ಟು 4 ಸಿನಿಮಾನ ಡೈರೆಕ್ಷನ್? 4 ಸಿನಿಮಾ. ಅಸೋಸಿಯೇಟ್ ಆಗಿ ಎಷ್ಟು ಸಿನಿಮಾ? ಮೋರ್ ದೆನ್ 100. ಸೂಪರ್. ಈ ಒಂದು ಚಾಲೆಂಜಿಂಗ್ ಪೀರಿಯಡಲ್ಲಿ ನಿಮ್ಮ ಮಕ್ಕಳು, ಮನೆಯವರು ಎಷ್ಟು ನಿಮಗೆ ಮೆಂಟಲಿ ಸಪೋರ್ಟ್ ಮಾಡಿದ್ರು? ನನಗೆ ಯಾವಾಗಲೂ ನನ್ನ ಮಕ್ಕಳು, ನನ್ನ ವೈಫು, ಅದು ನನ್ನ ಪೂರ್ವ ಜನ್ಮದ ಪುಣ್ಯ. ಭಗವಂತ ಒಂದು ಕೊಟ್ಟರೆ ಒಂದು ಕಸ್ಕೊಂಡ್ರೆ ಒಂದು ಕೊಡ್ತಾನೆ ಅಂತಾರಲ್ಲ, ಆ ಥರ ನನಗೆ ನನ್ನ ಹೆಂಡತಿ, ನನ್ನ ಮಕ್ಕಳು ಇಬ್ಬರು ಇವತ್ತಿಗೂ ನನ್ನ ಕಷ್ಟನ ಅರ್ಥ ಮಾಡ್ಕೊಂಡು ಮಹಾರಾಜನ ಥರನೇ ನೋಡ್ಕೊ ನನ್ನನ್ನು. ಆ ಥರ ನಾನು ಅವ್ರ ಹತ್ರನೂ ಜಾಸ್ತಿ ಯಾವುದೂ ಕಷ್ಟ ಹೇಳ್ಕೊಳಕ್ಕೆ ಹೋಗಲ್ಲ. ಆದರೆ ಕೆಲವು ವಿಷಯ ಅವರಿಗೂ ಗೊತ್ತಿರಲ್ಲ, ನಾನು ಹೇಳಲ್ಲ ಹಂಗೆಲ್ಲ, ಅವ್ರಿಗೆ ನೋವು ಕೊಡಬಾರ್ದು ಅಂತ. ಬಟ್ ಅವರಿಗೆ ಯಾವುದಕ್ಕೂ ನಾನೇನು ಕಡಿಮೆ ಮಾಡಿಲ್ಲ. ನಾನು ಎಷ್ಟು ಸಾಲ ಮಾಡಿರ್ಬೋದು, ಸೋಲ ಮಾಡಿರ್ಬೋದು, ಅವ್ರಿಗೆ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಯಾಕಂದರೆ ನನ್ನ ತಂದೆ ತಾಯಿ ಕಷ್ಟಪಡೋರು ನನ್ನನ್ನು ಸುಖವಾಗಿ ಬೆಳೆಸಿದ್ರು. ನಾನು ಅಷ್ಟೇ, ನಾನು ಕಷ್ಟಪಟ್ಟು ನನ್ನ ಹೆಂಡತಿ ಮಕ್ಕಳನ್ನ ಸುಖವಾಗಿ ಬೆಳೆಸಿದ್ದೀನಿ. ಅಂದರೆ ನನಗೆ ಮುಷ್ಟಾನ್ನ ಭೋಜನ ಹಾಕೋಕ್ಕಾಗದಿದ್ರು ಗಂಜಿ ಹಾಕ್ಬಿಟ್ಟು ಚೆನ್ನಾಗಿ ಸಾಕಿದ್ದೀನಿ. ಅವರಿಂದ ನನಗೆ ಇವತ್ತು ಯಾವುದೇ ನನ್ನ ವೈಫ್ ನಿಜವಾಗ್ಲೂ ಒಂದು ಅದೃಷ್ಟನೇ ನನಗೆ. ಆ ಥರ ಒಂದು ಹೆಂಡತಿ ಮಕ್ಕಳು ನನಗೆ ಭಗವಂತ ಕೊಟ್ಟಿದ್ದಾನೆ. ವೈಫ್ ವರ್ಕಿಂಗ್ ಅಣ್ಣ? ಇಲ್ಲ, ಆ್ಯಕ್ಚುಲಿ ನನ್ನ ವೈಫು ಭರತನಾಟ್ಯ ಡ್ಯಾನ್ಸರ್ ಬೇಸಿಕಲಿ. ಆಮೇಲೆ ಮದುವೆ ಆದಮೇಲೆ ಅವರು ಬಿಟ್ಬಿಟ್ರದು. ಪ್ರಾಕ್ಟೀಸಿಗೆ ಬಂದು ನಾವು ಒತ್ತಾಯ ಮಾಡೋಕ್ಕೆ ಹೋಗಲಿಲ್ಲ. ಅವ್ರಿಗೆ ಕೆಲ್ಸಕ್ಕೆ ಹೋಗೋಕ್ಕೆ ಇಷ್ಟ ಇರಲಿಲ್ಲ. ನಾನು ಒತ್ತಾಯ ಮಾಡಿಲ್ಲ ಕೆಲ್ಸಕ್ಕೆ ಹೋಗು ಅಂತ. ನನಗೆ ಯಾಕಂದರೆ ಕೆಲ್ಸಕ್ಕೆ ಹೋದರೆ ಒಂದ್ಸಲಿ ಮಕ್ಕಳನ್ನ ನೋಡ್ಕೊಳ್ಳೋದು ಪ್ರಾಬ್ಲಮ್ ಆಗುತ್ತೇನೋ, ಆ ಮಕ್ಕಳು ಪ್ರೀತಿ ಕಡಿಮೆ ಆಗುತ್ತೇನೋ ಅನ್ನೋ ಒಂದು ಉದ್ದೇಶ. ಮಗನೂ ಅಷ್ಟೇ, ಈಗ ಒಬ್ಬ ದೊಡ್ಡವನು ಆಕಾಶ ಅಂತ, ಅವನದು ಡಿಗ್ರಿ ಮುಗಿದಿತ್ತು. ಅವನು ಈ ಡಿಜಿಟಲ್ ಮ್ಯಾನೇಜ್ಮೆಂಟು ಇದರೊಳಗೆ ಡಿಜಿಟಲ್ ಮಾರ್ಕೆಟಿಂಗಲ್ಲಿದ್ದಾನೆ. ಸಣ್ಣವನು, ಅವನು ಡಿಗ್ರಿ ಮುಗಿಸಿದ. ಅದಾದಮೇಲೆ ಕ್ಯಾಮ್ರಾಮನ್ನಾಗಿ ವರ್ಕ್ ಮಾಡಿದ, ಅಸಿಸ್ಟೆಂಟ್ ಕ್ಯಾಮ್ರಾಮನ್ ಆಗಿ ಶೇಖರ್ ಚಂದ್ರು ಇವ್ರ ಜೊತೆ ಎಲ್ಲ ವರ್ಕ್ ಮಾಡಿದ. ಈಗ ಡೈರೆಕ್ಷನ್ ಮಾಡಬೇಕು ಅವನು ಏಮಿದೆ, ಅವನು ಆರ್ಟಿಸ್ಟ್ ಆಗಬೇಕು ಅಂತ ಇದೆಲ್ಲ ಮಾಡ್ದ. ಅದಾದಮೇಲೆ ಅವ್ನು ಟೆಕ್ನಿಕಲ್ ಕೋರ್ಸಿಗೆ ಹೊರಟೋಗ್ಬಿಟ್ಟ. ಡಿಗ್ರಿ ಮುಗೀತಿದ್ದಂಗೆ ಕೆಲಸ ಸಿಕ್ತು, ಡಿಗ್ರಿ ಮುಗೀತಂಗೆ ಕೆಲಸ ಸಿಕ್ತು. ಕೆಲಸ ಹೋಗಬೇಕು ಎಲೆಕ್ಟ್ರಾನಿಕ್ ಸಿಟಿಲಿ. ಇಂಟ್ರ್ಯೂಗೆಲ್ಲ ಹೋದ, ಪಾಸಾಯಿತು, ಆರ್ಡ್ರು ಬಂತು. ಅವ್ರ ತಾಯಿ ಹತ್ರ ಹೇಳ್ದ, 2 ವರ್ಷ ಕೆಲಸಕ್ಕೆ ಹೋಗ್ತೀನಿ, ಚೆನ್ನಾಗಿ ದುಡಿತೀನಿ, ನಮ್ಮ ಅಪ್ಪನ ಕೈಯಲ್ಲಿ ದುಡ್ಡು ಕೊಡ್ತೀನಿ, ಅದಾದಮೇಲೆ ನಾನು ಸಿನಿಮಾದಲ್ಲಿ ಬಂದು ನಾನು ಡೈರೆಕ್ಟ್ರ್ ಆಗ್ತೀನಿ ಅಂತ ಅವ್ರ ತಾಯಿ ಹತ್ರ ಹೇಳ್ದೆ. ನನಗೆ ಅದೇ ಅಮ್ಮ ಇಷ್ಟ ಅದು, ನನಗೆ ಅದೇ ಪ್ಯಾಷನ್ನು ಅಂದು. ನನ್ನ ವೈಫ್ ಹೇಳಿದ್ಲು ಹಿಂಗಂದ ಅಂತ. ರಾತ್ರಿ ಎಲ್ಲ ಕೂತ್ಕೊಂಡು ಯೋಚನೆ ಮಾಡಿದೆ. ನೆಕ್ಸ್ಟ್ ಡೇ ಬೆಳಗ್ಗೆ ಹೇಳಿದೆ, ಕೆಲಸಕ್ಕೆ ಹೋಗಬೇಡಪ್ಪ, ನಿನ್ನ ಆಸೆ ಏನಿದೆ ಅದು ನಿನಗೋಸ್ಕರ ನೀನು ಬದುಕು, ನನಗೋಸ್ಕರ ಬದುಕಕ್ಕೆ ಹೋಗಬೇಡ. ನಿನ್ನ ಆಸೆ ಏನು, ಡೈರೆಕ್ಟ್ರ್ ಆಗಬೇಕಾ? ಅದಕ್ಕಿಂತ ಮೊದಲು ಏನಾಗಬೇಕು, ಕ್ಯಾಮ್ರಾಮನ್ ಆಗ್ತೀನಿ. ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು. ನಾನು ಕ್ಯಾಮ್ರಾ ಹ್ಯಾಂಡ್ಲ್ ಮಾಡೋದು, ಲೆನ್ಸು, ಅದ್ರ ಬಗ್ಗೆ ಎಲ್ಲ ತಿಳ್ಕೊಬೇಕು. ಅದನ್ನು ಕಲ್ತ್ಕೊಂಡ್ರೆ ನಾನೊಬ್ಬ ಡೈರೆಕ್ಟರ್ ಆದರೆ ನಾನು ಕಮಾಂಡಿಂಗ್ ಮಾಡ್ಬೋದು ಅಂದ. ಆಯಿತು, ಯಾರ ಜೊತೆ ಕೆಲಸ ಮಾಡಬೇಕು? ಆಯಿತು, ಇವತ್ತಿಂದ ಕೆಲಸಕ್ಕೆ ಹೋಗಬೇಡ, ಬಿಟ್ಬಿಡು. ಅಲ್ಲಿ 2 ವರ್ಷ ಆದಮೇಲೆ ನನ್ನ ಲೈಫ್ ಮತ್ತೆ ವೇಸ್ಟ್ ಆಗುತ್ತೆ, ಮತ್ತು ಇದಕ್ಕೆ ಬಂದರು. ಆವಾಗ ಶೇಖರ್ ಚಂದ್ರು ಫೋನ್ ಮಾಡಿದೆ. ಅವರು ಬನ್ನಿ ಅಂದರು. ಅಲ್ಲಿಂದ ಭುವನ್ ಗೌಡನ ಜೊತೆ ವರ್ಕ್ ಮಾಡಿದೆ. ಬೇರೆ ಬೇರೆ ದಿನೇಶ್ ಬಾಬು ಅವ್ರದ್ದು ಯಾವುದೋ ಒಂದು ಶಶಿ, ಬೇರೆ ಬೇರೆ ಕ್ಯಾಮ್ರಾಮನ್ ಜೊತೆ ಎಲ್ಲ ವರ್ಕ್ ಮಾಡ್ಕೊಂಡು ಇವಾಗ ಡೈರೆಕ್ಷನ್ ಮಾಡಬೇಕು ಅಂತ ಕತೆಗಳೆಲ್ಲ ಮಾಡಿಟ್ಕೊಂಡಿದ್ದಾನೆ. ಮೊನ್ನೆ ಯಾವುದೋ ಒಂದು ಸಿನಿಮಾ ಆಫರ್ ಬಂತು. ನಾನು ಯಾರ ಪಿಕ್ಚರು ಡೈರೆಕ್ಷನ್ ಮಾಡಲ್ಲ, ರಿಯಲ್ ಎಸ್ಟೇಟು ಅದು ಇದು ಒಂದು ಬಿಸ್ನೆಸ್ ಮಾಡ್ತಾಯಿದ್ದಾನೆ. ನಾನೇ ದುಡಿತೀನಿ, ನಾನೇ ಪ್ರೊಡ್ಯೂಸರ್ ಆಗ್ತೀನಿ, ನಾನೇ ಡೈರೆಕ್ಟರ್ ಆಗ್ತೀನಿ. ನಾನು ಹ್ಯಾಂಡ್ ಓವರಲ್ಲಿರಲ್ಲ. ಯಾಕಂದರೆ ನನ್ನ ಫಸ್ಟ್ ಪಿಕ್ಚರ್ ಗೆಲ್ಲಬೇಕು ಅಂದರೆ ಕಾಂಪ್ರಮೈಸ್ ನಿಮ್ಮ ಥರ ನಾನು ಆಗೋಕ್ಕಾಗಲ್ಲ. ನನ್ನನ್ನು ನೋಡೋನು ಜೀವನದ ಪಾಠ ಕಲ್ತಿಯಾನೆ ಅನಿಸುತ್ತೆ. ಆಯಿತು, ನಿನಗೇನು ಇಷ್ಟ ಇದೆಯೋ ಅದು ಮಾಡಪ್ಪ ಅಂತ ಅವ್ನ ಪಾಡಿಗೆ ಅಂದ್ಬಿಟ್ಟು. ಅದು ಡ್ಯೂ ಇದೆ ಸುರೇಶ್ ಅಣ್ಣ. ನಿಮ್ಮದನ್ನು ಸೇರಿಸಿ ನಿಮ್ಮ ಮಗನ ಜೊತೆ ಬರೋ ಸಕ್ಸಸ್ ಇನ್ ಬ್ಯಾಲೆನ್ಸ್ ಇದೆ. ಮುಂದಿನ ದಿನಗಳಲ್ಲಿ ಅದಾಗುತ್ತೆ. ನೀವು ನೆಕ್ಸ್ಟ್ ಯಾವ್ದಾರು ಪ್ಲ್ಯಾನ್ಗಳಿದೆಯಾ ಸುರೇಶ್ ಅಣ್ಣ? ನಾನು ಇವಾಗ ಒಂದು ಕತೆ ಮಾಡ್ತಾ ಕೂತಿದ್ದೀನಿ. ಅದು ನನಗೆ ನನ್ನ ತಲೆಯಲ್ಲಿರೋದು ನಮ್ಮ ಆರ್ಯ, ಅಕ್ಕನ ಮಗನೇ ಅವನು.
ಅವನು ಈ ಸಂಜೆ ಅಂತೆಲ್ಲ ಮಾಡಿದ್ರು. ಹೌದು. ಆಮೇಲೆ ಒಂಟಿ ಮಾಡಿದ್ರು. ಅವರು ಬೇಸಿಕಲಿ ವೈನ್ ಮರ್ಚೆಂಟು, ಶಿವಮೊಗ್ಗದಲ್ಲಿದ್ದಾರೆ. ವೆರಿ ಹ್ಯಾಂಡ್ಸಮ್ ಫೆಲೋ. ಅವರಿಗೂ ಒಂದು ಸಕ್ಸಸ್ ಸಿಕ್ಕಿಲ್ಲ, ಅದು ನಾನೇ ಕರ್ಕೊಂಬಂದಿದ್ದೆ ಇಂಡಸ್ಟ್ರಿಗೆ. ನನ್ನಿಂದ ಅವರಿಗೂ ಒಂದು ಪ್ರಾಬ್ಲಮ್ ಆಯ್ತಲ್ಲ, ಅದೊಂದು ನನ್ನ ತಲೆಯಲ್ಲಿ ಕಾಡ್ತಾ ಇದೆ. ಹಾಗಾಗಿ ನಾನು ಆ ಕತೆಗೆ ಅವ್ರನ್ನೇ ಇಟ್ಕೊಂಡು ಮಾಡಬೇಕು, ಏನಾದರೂ ಮಾಡಿ ಸಕ್ಸಸ್ ಮಾಡಬೇಕು. ಒಂದೇ ಒಂದು ಸಿನಿಮಾ ಸಾಕು, ನನಗೂ ಒಂದು ಸಕ್ಸಸ್ ಸಿಗಬೇಕು, ನಮ್ಮ ಆರ್ಯಂಗೂ ಒಂದು ಸಕ್ಸಸ್ ಸಿಗಬೇಕು. ಅದಕ್ಕೋಸ್ಕರ ಬಟ್ ಅವ್ರನ್ನ ಮೈಂಡಲ್ಲಿ ಇಟ್ಕೊಂಡು ಮಾಡ್ತಾಯಿಲ್ಲ. ಆ ಕತೆಗೆ ಅವ್ರು ಸೂಟ್ ಆಗ್ತಾರೆ ಅಂದ್ಕೊಂಡಿದ್ದೀನಿ. ಬಟ್ ನಾಳೆ ಏನು ಗೊತ್ತಿಲ್ಲ ಏನು ಅಂತ. ಕತೆ ಎಲ್ಲ ಆದಮೇಲೆ ಅದು ನೆಕ್ಸ್ಟ್ ಇಯರ್ ಮಾಡೋಕ್ಕೆ ಇವಾಗಲಿಂದನೇ ಪ್ರಿಪೇರ್ ಆಗ್ತಾಯಿದ್ದೀನಿ. ಸೂಪರ್. ಯಾಕೆಂದರೆ ಸುರೇಶ್ ಅಣ್ಣನ ಅನುಭವ ತುಂಬ ದೊಡ್ಡದು. ನಮ್ಮದು ಅಣ್ಣ ಆ್ಯಕ್ಚುಲಿ ಕೆಲವು ಸಿಸ್ಟಮ್ಗಳು ಹೆಂಗೆ ಅಂತಂದರೆ, ಸೀನಿಯರ್ಸ್ಗಳದ್ದು 10:00 ಅಂತ ನಾವು ಫಿಕ್ಸ್ ಮಾಡಿದ್ದು. ಅಣ್ಣ 10:10ಕ್ಕೆ ಬಂದುಬಿಟ್ಟಿದ್ರು. ನಮ್ಮ ಕಡೆಯಿಂದ ಲೇಟ್ ಆಯಿತು, ನಾನು ಇನ್ನೂ ರೆಡಿ ಆಗಿರಲಿಲ್ಲ, ನಮ್ಮ ಟೀಮು ಬಂದಿದ್ದು ಒಂಚೂರು ಲೇಟ್ ಆಯಿತು. ಆಮೇಲೆ ಬರೋ ಒಂದು ಗ್ಯಾಪಲ್ಲಿ ನಾನು ಸುರೇಶ್ ಅಣ್ಣ ನಂದೊಂದು ಸ್ಕ್ರಿಪ್ಟದೊಂದು ಚರ್ಚೆ ಮಾಡಿಕೊಂಡ್ವಿ. ಅಂದರೆ ಅವರ ಅನುಭವದ ಕೆಲವು ಇನ್ಪುಟ್ಸ್ ಇದೆಯಲ್ಲ, ತುಂಬ ಜನಕ್ಕೆ ಅದು ಉಪಯೋಗಕ್ಕೆ ಬರುತ್ತೆ. ಅಂಥದ್ರಲ್ಲಿ ಈ ಸತಿ ಅವರು ಇಷ್ಟೆಲ್ಲ ನೋಡ್ಕೊಂಡು, ಸವಾಲುಗಳನ್ನ ನೋಡ್ಕೊಂಡು ಬಂದಮೇಲೆ ಮಾಡೋವಂಥ ಪ್ರಯತ್ನ ಅದ್ಭುತವಾಗಿರುತ್ತೆ. ಅಣ್ಣ 100% ಚೆನ್ನಾಗಾಗುತ್ತೆ. ನಮಗೊಂದು ಕ್ಯಾರೆಕ್ಟರ್ ಹಾಕಿ ದಯವಿಟ್ಟು. ಗ್ಯಾರಂಟಿ. ಅದಕ್ಕೆ ನನ್ನ ಮಗನೇ, ನಮ್ಮ ಆದೇಶು ಬೇಸಿಕಲಿ ವೆರಿ ಗುಡ್ ರೈಟರ್ ಅವನು. ಓಕೆ. ನನಗಿಂತ ಬೇರೆ ತುಂಬ ಇದರೊಳಗಿದ್ದಾನೆ ಈಗಿನ ಜನ್ರೇಷನ್ ಅಲ್ಲ. ನಾನು ಅವ್ರ ಹತ್ರ ನಂದು ಸ್ಕ್ರಿಪ್ಟ್ ವಿಚಾರ ಮಾತಾಡ್ಬೇಕಲ್ಲ. ಎಲ್ಲ ಪ್ರಪಂಚದ ಎಲ್ಲ ಸಿನಿಮಾಗಳು ನೋಡ್ತಾನೆ. ಮೋಸ್ಟ್ ಟ್ಯಾಲೆಂಟೆಡ್ ಅವನು. ಹಾಗಾಗಿ ನನಗೆ ಅವನ ಬಗ್ಗೆ ಹೋಪ್ಸ್ ಇದೆ, ಇವತ್ತಲ್ಲ ನಾಳೆ ಅವನು ದೊಡ್ಡ ಡೈರೆಕ್ಟರ್ ಆಗ್ತಾನೆ ಅಂತ. ಹಾಗಾಗಿ ನಮ್ಮ ಕೈಯಲ್ಲಿ ಏನು ಸಪೋರ್ಟ್ ಮಾಡೋಕ್ಕೆ ಸಾಧ್ಯನೋ ಅದನ್ನು ಮಾಡ್ತಾಯಿದ್ದೀವಿ. ಮಾರಲ್ ಸಪೋರ್ಟ್ ಅಷ್ಟೇ. ಅವನು ನೀವು ದುಡ್ಡು ಹಾಕು, ನೀನು ನಂಗೆ ರೆಕಮೆಂಡ್ ಮಾಡು, ಏನು ಹೇಳ ಅವನು. ನನ್ನ ರೆಕಮೆಂಡಲ್ಲಿ ಹೋಗಲ್ಲ ಅವನು. ನಮ್ಮ ಅಪ್ಪನ ಹೆಸರಿನಿಂದ ನಾನು ಬಂದೆ ಅನ್ಬಾರ್ದು, ನನ್ನ ಹೆಸರಿಂದನೇ ನಾನು ಬೆಳಿಬೇಕು ಅನ್ನೋದಿದೆ. ಮೋಸ್ಟ್ಲಿ ಆ ಬ್ಲಡ್ಡಲ್ಲೇ ಆ ಥರ ಬಂದಿರ್ಬೋದು. ಹಾಗಾಗಿ ನಿಮ್ಮ ಮಗ ಅಲ್ವಣ, ಅವರು ಸ್ವಾಭಿಮಾನಿ. ಹಾಗಾಗಿ ಅದೊಂದಿದೆ. ಈಗ ನನಗೆ ನನ್ನ ಅವನ ಹೆಸರು ದೀಪಕ್ ಅಂತ, ಶಿವಮೊಗ್ಗದಲ್ಲಿ ವೈನ್ ಶಾಪ್ ಇದೆ ಅವ್ರದ್ದು. ನೀವು ನೋಡಿರ್ತೀರ ದಿವ್ಯಾ ಅವರು. ನಾನು ಇಂಟರ್ವ್ಯೂ ಎಲ್ಲ ಮಾಡಿದ್ದೀನಿ ಅವ್ರನ್ನ. ಪಾಪ ಅವ್ರ ಮನಸ್ಸಲ್ಲಿ ನನಗೆ ಅದೇ ಒಂದಿರೋದು, ನಾನು ಕರ್ಕೊಂಬಂದಿದ್ದಲ್ಲ ಅವ್ನು ಸಕ್ಸಸ್ ಆಗಿ ದೊಡ್ಡ ಹೀರೋ ಆಗಿ ಬೆಳಿಬೇಕಾಗಿರೋದು. ಏನಕ್ಕೆ ಫೇಲ್ಯೂರ್ ಆಯಿತು ಕತೆ ವಿಷಯದಲ್ಲ, ಎಲ್ಲ ಅವರದ್ದು ಎಡವಟ್ಟಾಗಿದೆ. ಹಾಗಾಗಿ ಈ ಸಲ ಮಾಡಿದ್ರೆ 100% ಚೆನ್ನಾಗಿ ಮಾಡಬೇಕು ಅಂದ್ಕೊಂಡಿದ್ದೀನಿ. ಹಂಗಂತ ಓವರ್ ಕಾನ್ಫಿಡೆಂಟಲ್ಲಿ ಹೋಗಲ್ಲ. ಆ ಕತೆ ಎಲ್ಲ ಆದಮೇಲೆ ನಿಮ್ಮಂಥವ್ರ ಹತ್ರ, ನಮ್ಮ ಸೂರಪ್ಪ ಬಾಬು ಇಂಥವ್ರ ಹತ್ರ ಎಲ್ಲ ಡಿಸ್ಕಷನ್ ಮಾಡಿ ಕತೆ ಹೇಗೆ ಬಂದಿದೆ ಸಜೆಷನ್ ತಗೊಂಡು ಆಮೇಲೆ ಮಾಡೋಣ. ನಾವಿದ್ದೀವಿ ನಿಮ್ಮ ಜೊತೆ. ನಾ ಸಿನಿಮಾ ಮಾಡೋ ಟೈಮಲ್ಲಿ ಹೇಳಿ, ಪ್ರಮೋಷನ್ ಇಮೋಷನ್ ಅನ್ನೋದು ಬಿಟ್ಬಿಟ್ಟು ಬಿಸ್ನೆಸ್ ಪಾಯಿಂಟ್ ಆಫ್ ವ್ಯೂ, ಟೆಲಿವಿಷನ್ನು ಮತ್ತೊಂದು ಮಗದೊಂದು ನಮ್ಮ ಕಡೆಯಿಂದ ಏನಾಗುತ್ತೆ 100% ನಾನು ಮಾಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಜನಗಳ ಮುಂದೆ ನಾನು ಹೇಳ್ತಾ ಇರೋಂಥ ಮಾತು, ನಮಗಿರೋ ಕಾಂಟ್ಯಾಕ್ಟಲ್ಲಿ ಏನು ನನ್ನ ಕೈಲಿಂದ ಆಗುತ್ತೋ ಡೆಫಿನೆಟ್ಲಿ ನಾನು ಅದು ಮಾಡ್ಕೊಡ್ತೀನಿ. ನನಗೆ ಅದೊಂದೇ, ಇನ್ನೇನಿಲ್ಲ. ನಮ್ಮ ದೀಪು ಸಕ್ಸಸ್ ಆಗಬೇಕು. ನಾನು ಸುದೀಪಿಗೆ ಹೇಗೆ ದೀಪು ಅಂತೀನೋ, ನನ್ನ ಅಕ್ಕನ ಮಗನಿಗೂ ದೀಪು ಅನ್ನೋದು. ಅವನೊಬ್ಬ ಹೀರೋ ಆಗಿ ಅವನೊಂದು ಸಿನಿಮಾ ಸಕ್ಸಸ್ ಆಗಿ ನನ್ನ ಕಣ್ಮುಂದೆ ನೋಡಬೇಕು ಅನ್ನೋದೊಂದು. ಯಾಕಂದರೆ ಚಿಕ್ಕ ವಯಸ್ಸಿಂದ ನೋಡಿರೋದು. ಹಾಗಾಗಿ ಎಲ್ಲ ಕ್ವಾಲಿಟೀಸ್ ಇದೆ ಅವನ ಹತ್ರ. ಒಬ್ಬ ಹ್ಯಾಂಡ್ಸಮ್ ಆಗಿದ್ದಾನೆ, ಅವನು ಒಬ್ಬ ಇಂಜಿನಿಯರು, ಅವನಿಗೂ ದುಡ್ಡಿನ ಕೊರತೆ ಇಲ್ಲ. ಟೋಟಲಿ ಎಷ್ಟು ಡಿಫ್ರೆನ್ಸ್ ಇದೆ. ಒಬ್ಬರು ಸುದೀಪು, ಒಬ್ಬರು ದೀಪಕ್, ಇಬ್ಬರೂ ಇದೆ. ಬಟ್ ಅವ್ರ ಟ್ಯಾಲೆಂಟ್ ಇದೆ, ಅವರಲ್ಲಿ ಅವರು ಬೆಳೆದು ಬಿಟ್ಟಿದ್ದಾರೆ. ಅದೃಷ್ಟ ಅದೊಂದು ಆಗಬೇಕು ಅನ್ನೋದೊಂದು ನನ್ನ ನಿಮಗೆ. ನಿಮ್ಮ ದೀಪು ಅವ್ರಿಗೆ ಸಕ್ಸಸ್ ಸಿಗಬೇಕು ಅಂತ ಹೆಂಗಿದೆಯೋ ಹಾಗೆ ನಮಗೆ ನಮ್ಮ ಸುರೇಶ್ ಅಣ್ಣ ಅವ್ರಿಗೂ ಸಕ್ಸಸ್ ಸಿಗಬೇಕು ಅಂತಿದೆ. ಸೊ ಖಂಡಿತ ಏನೇನಾಗುತ್ತೆ ಅದೆಲ್ಲವೂ ಒಟ್ಟಾಗಿ ಸೇರಿ ನಾವೆಲ್ಲ ನಿಮ್ಮ ಜೊತೆ 100% ಇರ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಣ್ಣ. ಈ ಸುಮಾರು ನಾನು ಅದೇ ನೋಡಿದೆ, 3-4 ಗಂಟೆ ಮಾತಾಡಿದ್ವಿ. ನನಗಂತೂ 3-4 ಗಂಟೆ ಹೋಗಿದ್ದು ಗೊತ್ತಾಗಿಲ್ಲ. ನಿಮ್ಮ ಶೃಂಗೇರಿಯ ದಿನಗಳಿಂದ ಹಿಡಿದು ಇವಾಗ ನಿಮ್ಮ ಮುಂದಿನ ಕನಸು, ದೊಡ್ಡ ಕನಸು, ಸಿನಿಮಾ ಕನಸುವರೆಗೂ ಮಾತಾಡ್ಕೊಂಡ್ಬಂದಿದ್ದೀವಿ. ಒಟ್ಟಾರೆಯಾಗಿ ನಿಮ್ಮ ಅನುಭವಗಳು, ನಿಮ್ಮ ನೆನಪುಗಳು, ನಿಮ್ಮ ಏನು ಹೇಳ್ತಾರೆ ವೃತ್ತಿಯ ಪರಿಶ್ರಮಗಳು, ಇವನ್ನೆಲ್ಲ ಒಮ್ಮೆ ಹಿಂತಿರುಗಿ ನೋಡಿದಾಗ ನಮ್ಮ ಕೈಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ರಿವೈಂಡ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ. ಈ ರಿವೈಂಡ್ ಮಾಡಿ ನೋಡಿದಾಗ ಏನು ಅನ್ನಿಸ್ತು ಸುರೇಶ್? ನನಗೆ ತುಂಬ ಖುಷಿ ಇದೆ. ನೋಡಿ, ಇವತ್ತು ನಾನು ಯಾವುದೋ ಶಿವಮೊಗ್ಗದಲ್ಲಿ ಇವತ್ತು ನಾನು ಕಾಂಟ್ರಾಕ್ಟರ್ ಆಗಿದ್ದರೆ ನಂಬರ್ 1 ಕಾಂಟ್ರಾಕ್ಟ್ ಆಗ್ತಿದ್ದೆ. ವೈನ್ ಮರ್ಚೆಂಟ್ 21 ವರ್ಷದಲ್ಲೇ ವೈನ್ ಶಾಪ್ ಆಗಿದೆ, ದುಡ್ಡು ಮಾಡ್ಕೊಂಡು ಸೆಟ್ಲ್ ಆಗ್ತಿದ್ದೆ. ಆದರೆ ನನ್ನ ಅಕ್ಕಪಕ್ಕದವರಿಗೆ ನಾನು ಯಾರು ಅಂತ ಗೊತ್ತಿಲ್ಲ ಅವತ್ತು. ಅದೇ ಬ್ಯೂಟಿ ಅನ್ನೋದು ಸಿನಿಮಾ ಫೀಲ್ಡು. ಸಿನಿಮಾ ನೀನು ಊಟ ಮಾಡಿದ್ಯೋ, ಕಷ್ಟದಲ್ಲಿದೆಯೋ, ಸುಖವಾಗಿದೆಯೋ ಗೊತ್ತಿಲ್ಲ, ನಿನ್ನನ್ನು ಹೋದರೆ ಐಡೆಂಟಿಫೈ ಮಾಡ್ತಾರೆ, ಗುರ್ತು ಹಿಡಿತಾರೆ. ಇವತ್ತೇನಾದರೂ ನಾನು ಬಂದು ಕೂತೀನಿ ಅಂದರೆ ನಾನೇನೋ ಒಂದು ಇಲ್ಲಿ ಕರ್ಕೊಂಬಂದು ನನಗೆ ಬಿಟ್ಟಿದೆ. ಹಾಗಾಗಿ 4 ಜನ ಕರೀತಾರೆ, ಮಾತಾಡಿಸ್ತಾರೆ, ರೆಸ್ಪೆಕ್ಟ್ ಕೊಡ್ತಾರೆ. ಹಾಗಾಗಿ ನನಗೆ ಭಾರಿ ಖುಷಿ ಇದೆ. ನನಗೆ
ಖುಷಿ ಒಂದೇ ಏನಂದರೆ ನಾನೊಬ್ಬ ಡೈರೆಕ್ಟ್ರಾಗಿ ಸಕ್ಸಸ್ ಆಗಿಲ್ಲ ಅನ್ನೋದೊಂದು ಬಿಟ್ಟರೆ ನಂಗೆ ಭಗವಂತ ಎಲ್ಲದೂ ಕೊಟ್ಟಿಯಾನೆ. ನೆಮ್ಮದಿಯಾಗಿದ್ದೀನಿ. ಮನೆಗೆ ಹೋದರೆ ತುಂಬ ಚೆನ್ನಾಗಿ ನಿದ್ರೆ ಮಾಡ್ತೀನಿ, ಖುಷಿಯಾಗಿರ್ತೀನಿ. ಹಂಸಲೇಖ ಅವರು ಒಂದು ಅವನೇನು ಗಂಡದಲ್ಲಿ ಒಂದು ಸಾಂಗ್ ಬರೆದಿದ್ದಾರೆ ನೋಡಿ, ಇಲ್ಲಿ ಹುಟ್ಟೋದು ಒಂದು ಚಿಂತೆ, ಇಲ್ಲಿ ಬಾಳೋದೇ ಒಂದು ಚಿಂತೆ, ಈ ದೇಶನೇ ಒಂದು ಚಿಂತೆ ತುಂಬಿದ ಸಂತೆ. ಇಲ್ಲಿ ನಾವು ಬದುಕಬೇಕಂತೆ, ನಾವು ನೀವು ಹಾಗೆ ನಗ್ತಾ ಬದುಕಬೇಕಂತೆ ಅಂತ ಸಾಹಿತ್ಯ ಇದೆಯಲ್ಲ, ಅದು ನನ್ನ ಜೀವನದಲ್ಲಿ ನಾನು ನಗ್ತಾ ಬದುಕ್ತಾ ಇದ್ದೀನಿ. ನಂಗೆ ಭಗವಂತ ಯಾವುದಕ್ಕೂ ಕೊರತೆ ಮಾಡಿಲ್ಲ. ನಾನು ಇರೋದ್ರೊಳಗೆ ತುಂಬ ಹ್ಯಾಪಿಯಾಗಿರ್ತೀನಿ. ನಾನು ಯಾವತ್ತೂ ಕೊರಗ್ತಾ ಕೂರಲ್ಲ. ಇವ್ರು ಕೊಡಲಿಲ್ಲ ಅಂದರೆ ಇನ್ನೊಬ್ಬರು ಕೊಡ್ತಾರೆ ಅನ್ನೋದಿರುತ್ತೆ. ಕೈಯಲ್ಲಿ ಕೆಲಸ ಇದೆ, ಕೊಟ್ಟಿದ್ದ ಕೆಲಸ ಶ್ರದ್ಧೆಯಿಂದ ಮಾಡ್ತೀನಿ. ಅಟ್ಲೀಸ್ಟು ನಾನು ಡೈರೆಕ್ಟ್ರಾಗಿ ಸಕ್ಸಸ್ ಆಗಿಲ್ಲ ಅಂದ್ರೂ ಅಸೋಸಿಯೇಟಾಗಿ ಸಕ್ಸಸ್ ಆಗಿದ್ದೀನಿ ಅಂತ ಎಲ್ಲರೂ ಹೇಳ್ತಾರೆ. ಅದೆಲ್ಲದಕ್ಕಿಂತ ಒಬ್ಬ ವ್ಯಕ್ತಿಯಾಗಿ ನೀವು ತುಂಬ ದೊಡ್ಡ ಸಕ್ಸಸ್ಫುಲ್ ಆಗಿದ್ದೀರ. ಹಾಗಾಗಿ ಥ್ಯಾಂಕ್ ಯು. ಇವತ್ತು ನನ್ನ ಜೊತೆ ಇಷ್ಟೊತ್ತು ಮಾತಾಡಿದ್ದೇನು ಅನ್ನಿಸ್ತು ನಿಮಗೆ? ಅದೇ ನಂಗೆ ಸರ್ಪ್ರೈಸ್. ನನಗೆ ರಘು ನನಗೆ ಕರೆದುಬಿಟ್ಟು ಮೊನ್ನೆ ನೀವು ಕರೆದಾಗ ನನಗೆ ನಾನು ಹೇಳಿದೆ, ನಾನು ಯಾರ ಬಗ್ಗೆನೂ ನಾನು ಮಾತಾಡ್ತಾ ಸತ್ಯ ಬಂದುಬಿಡುತ್ತೆ. ಅದಕ್ಕೆ ನಾನು ಯಾವ ಟಿ ವಿಗೂ ಇಂಟ್ರ್ಯೂ ಕೊಡಲ್ಲ. ಆ ಸತ್ಯ ತುಂಬ ಜನಕ್ಕೆ ಇಷ್ಟ ಆಗಲ್ಲ. ಯಾಕಂದರೆ ನಾನು ಇವಾಗ ಏನು ಮಾತಾಡಿದ್ದೀನಲ್ಲ, ಇದು ಬರೀ ಪಾಸಿಟಿವ್. ನೆಗೆಟಿವ್ ನಾನು ಲೈಫಲ್ಲಿ ಮಾತಾಡೋಕ್ಕೆ ಹೋಗಲ್ಲ. ಅದು ಮಾತಾಡಿಬಿಟ್ರೆ ತುಂಬ ಜನಕ್ಕೆ ಎಫೆಕ್ಟ್ ಆಗುತ್ತೆ, ತುಂಬ ಜನಕ್ಕೆ ತೊಂದರೆ ಆಗುತ್ತೆ. ತುಂಬ ಜನ ನನ್ನನ್ನು ದ್ವೇಷ ಮಾಡೋಕ್ಕೆ ಶುರು ಮಾಡ್ತಾರೆ. ಅದನ್ನು ಮಾಡೋಕ್ಕೆ ನಾನು ಈ ಸಿನಿಮಾ ಫೀಲ್ಡಿಗೆ ಬಂದಿಲ್ಲ. ನಾನು ಇಲ್ಲಿ ಬಂದಿರೋದು ಒಬ್ಬ ಒಳ್ಳೆ ಟೆಕ್ನಿಷಿಯನ್ ಆಗಿ ಬೆಳೀಬೇಕು. ಹೋದ್ಮೇಲೆ ಯಾರಾದರೂ ಒಬ್ಬರು ಇಂಥವನೊಬ್ಬ ಇದ್ನಪ್ಪ, ಏನೋ ಒಂದು ಮಾಡಿಟ್ಟು ಹೋದ, 4 ಜನಕ್ಕೆ ಪರಿಚಯ ಇದ್ದಾನೆ ಅಂತ, ಅದನ್ನು ನೀವು ನನಗೆ ಐಡೆಂಟಿಫೈ ಮಾಡಿ ಬಂದು ಇಲ್ಲ ನಾನು ಅದು ಯಾವುದೂ ಕೇಳಲ್ಲ, ನಾನು ನಿಮ್ಮದು ಎಕ್ಸ್ಪೀರಿಯೆನ್ಸು ದೊಡ್ಡವ್ರ ಜೊತೆ ಕೆಲಸ ಮಾಡಿದ್ದೀನಿ ಅಂತ ಹೇಳಿ ನೀವು ಮತ್ತೆ ಒತ್ತಾಯ ಮಾಡಿ ಕರೆದ್ರಲ್ಲ, ನನಗೆ ಯಾವತ್ತೂ ನಿಮಗೆ ಚಿರಋಣಿಯಾಗಿರ್ತೀನಿ. ನಿಮ್ಮಿಂದ ನನಗೆ ಎಲ್ಲೋ ಒಂದು ಕಡೆ ನನಗೆ ಮತ್ತೆ ಒಂದು ಪಾಸಿಟಿವ್ ವೈಬ್ ಸ್ಟಾರ್ಟ್ ಆಗಿದೆ. ಇದನ್ನು ನೋಡಿದವರು ತಿಳ್ಕೊಂಡವರು ಮತ್ತು ನನಗೆ ಯಾರೋ ಒಂದು ಕರೆದು ಡೈರೆಕ್ಷನ್ ಕೊಡೋದೇನೋ ಗೊತ್ತಿಲ್ಲ. ಅದು ಯಾವ ಟೈಮಲ್ಲಿ ಯಾರೋ ಒಬ್ಬರು ಒಬ್ಬ ದೇವದೂತನ ಕಳಿಸಿರ್ತಾನಂತೆ. ನಾನು ನಿನ್ನ ಕಣ್ಣಿಗೆ ಕಾಣಲ್ಲ, ಒಬ್ಬನ ಕಳಿಸಿ ನೀನು ಹೋಗಿ ಅವನ ಹತ್ರ ಮಾತಾಡು ಅಂತ ಕಳಿಸಿರ್ತಂತೆ. ಆ ಥರ ನಿಮ್ಮನ್ನು ಕಳಿಸಿರ್ಬೋದೇನೋ ಇರ್ಬೋದು. ಎಲ್ಲದಕ್ಕಿಂತ ಇವತ್ತು ನಾನು ಭಾರ್ಗವ ಸಿನಿಮಾಗೆ ವರ್ಕ್ ಮಾಡ್ತೀನಿ. ಇದೇ ನೋಡಿ ಋಣ ಅನ್ನೋದು. ಅವತ್ತು ಮಜುನುಗೆ ನಾನು ನಿಮ್ಮನ್ನು ಮೀಟ್ ಮಾಡಿದ್ದೆ. ಇವತ್ತು ನೀವೇ ನನ್ನ ಕರೆದುಬಿಟ್ಟು ನಾನು ಅವತ್ತು ನಿಮ್ಮ ಕರೆದು ಆ್ಯಕ್ಟ್ ಮಾಡಿ ಅಂದಾಗ ನೀವು ಮಾಡೋಕ್ಕಾಗಿರಲಿಲ್ಲ. ಇವತ್ತು ನೀವು ಕರೆದು ನನ್ನನ್ನು ಇಂಟ್ರ್ಯೂ ಮಾಡಿ ಜನಕ್ಕೆ ತೋರಿಸ್ತಾ ಇದ್ದೀರಾ. ನಿಮ್ಗೆ ಯಾವಾಗಲೂ ಋಣಿಯಾಗಿರ್ತೀನಿ. ಸೂರಪ್ಪ ಬಾಬು ಅವರು ನೋಡಿ 35 ವರ್ಷ ತರಲೆ ನನ್ನ ಮಗ ಆದಮೇಲೆ ಮತ್ತೆ ಇವತ್ತು ಕರೆದು ನನಗೆ ನೀವು ಆಫೀಸರು ಸೂರಪ್ಪ ಬಾಬು ಅವರು ಕರೆದು ಕೆಲಸ ಕೊಟ್ಟಿದ್ದಾರೆ. ಸೂರಪ್ಪ ಬಾಬು ಅವರಿಗೆ ಯಾವಾಗಲೂ ಚಿರಋಣಿಯಾಗಿರ್ತೀನಿ. ಎಲ್ಲದಕ್ಕಿಂತ ಭಾರ್ಗವ ಅನ್ನೋದೊಂದು ಸಿನಿಮಾ, ಅದೆಲ್ಲರೂ ನೋಡಿ. ಸೂರಪ್ಪ ಬಾಬು ಅವರು ಮತ್ತೆ ಮೊದಲಿನ ಥರ ಅವರು ಲಾಸ್ಟ್ ಸಿನಿಮಾದಲ್ಲಿ ಏನಾಗಿದೆ ಅದೆಲ್ಲ ಇದು ಮಾಡ್ಕೊಂಡು ಮತ್ತೆ ಈ ಸಿನಿಮಾ ಸಕ್ಸಸ್ ಆಗಿ ಮತ್ತೆ ಈ ಸಿನಿಮಾದಲ್ಲಿ ದುಡ್ಡು ಮಾಡಿ 100% ಸಿನಿಮಾ ಚೆನ್ನಾಗಿ ಮಾಡಿದ್ದಾರೆ, ಸಕ್ಸಸ್ ಆಗುತ್ತೆ. ಸೂರಪ್ಪ ಬಾಬು ಅವ್ರಿಗೆ ಒಳ್ಳೆಯದಾಗಲಿ, ಮತ್ತು ಅವರು ಹಿಂದಿನ ಸೂರಪ್ಪ ಬಾಬು ಥರ ಬೆಳೀಲಿ ಅನ್ನೋದೇ ನನ್ನ ಆಶಯ. ಕಾರ್ಯಕ್ರಮ ಮುಗಿಸೋದಕ್ಕಿಂತ ಮುಂಚೆ ನಮ್ಮ ಕಡೆಯಿಂದ ನಿಮಗೆ ಇದೊಂದು ಪುಟ್ಟ ಉಡುಗೊರೆ. ಸೊ ಇದು ಹೆಂಗಿದೆ ನೋಡಿ, ಯಾಕೆಂದರೆ ನಿಮ್ಮ ಸಮಯಕ್ಕೆ ನಾವು ಬೆಲೆ ಕಟ್ತಾ ಇಲ್ಲ, ನಮ್ಮ ಒಂದು ಪುಟ್ಟ ಪ್ರೀತಿ ಅಂತ ಹೇಳ್ಬೋದು. ಇದನ್ನು ನೀವು ನೋಡಿ ಹೆಂಗಿದೆ ಅಂಥೇಳಿ ಬಹುಶಃ ನಿಮಗೆ ಖುಷಿ ಆಗುತ್ತಿದ್ದು. ಏಕೆಂದರೆ ನಿಮ್ಮ ಮನೆಗೆ ಮತ್ತೆ ಒಂದು ಅಪರೂಪವಾದ ಸ್ವಾತಿ ಮುತ್ತನ್ನೇ ವಾಪಸ್ ಕಳಿಸ್ತಾ ಇದ್ದೀವಿ. ಸೊ ನಿಮ್ಮ ಮನೆಯಲ್ಲಿ ನಮ್ಮ ಒಂದು ಚಾನಲ್ನ ಇಂಟರ್ವ್ಯೂ ಜ್ಞಾಪಕವಾಗಿ ಇದಿದ್ರೆ ಚೆನ್ನಾಗಿರುತ್ತೆ. ಸೂಪರ್ 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 ಎಲ್ಲ ನೆನಪುಗಳಿದು. ಇದು ನನ್ನ ಫ್ಯಾಮಿಲಿ, ಇದು ಶಿವಮೊಗ್ಗ ನನ್ನ ಫ್ಯಾಮಿಲಿ. ನನ್ನ ತಾಯಿ, ನನ್ನ ಅಕ್ಕ, ನನ್ನ ಎರಡನೇ ಅಕ್ಕ, ನನ್ನ ಎರಡನೇ ಅಕ್ಕನ ಮಗ, ನನ್ನ ತಂಗಿ, ನನ್ನ ಅಕ್ಕನ ಮಗಳು. ಆಮೇಲೆ ಎಲ್ಲದಕ್ಕಿಂತ ನನಗೆ ಈ ಚಿತ್ರರಂಗಕ್ಕೆ ಕರ್ಕೊಂಬಂದಿರಲ್ಲ ನಮ್ಮ ಗುರುಗಳು ಶಿವರಾಜ್ ಅವರು ಇದ್ದಾರೆ, ಇಲ್ಲಿ ಬ್ಲೂ ಶರ್ಟ್ ಹಾಕೊಂಡಿದ್ದಾರೆ. ಆಮೇಲೆ ಎಲ್ಲದಕ್ಕಿಂತ ನಾನು ಪ್ರೀತಿಯಿಂದ ದೀಪು ಅಂತ ಕರಿತೀನಲ್ಲ, ಸುದೀಪ್ ಅವರು ಇದ್ದಾರೆ. ಹಾಗಾಗಿ ಈ ಫೋಟೋ ಹುಡುಕಿ ನನಗೆ ಈ ಥರ ಒಂದು ನೀವು ಮಾಡಿಕೊಟ್ಟಿದ್ದಕ್ಕೆ ರಘುರಾಮ್ ಅವರೇ ತುಂಬ ಥ್ಯಾಂಕ್ಸ್. ಥ್ಯಾಂಕ್ ಯು. ಸೊ ಸ್ನೇಹಿತರೆ, ಇದಾಗಿತ್ತು ನಮ್ಮ ಸುರೇಶ್ ಅಣ್ಣನ
ಸುರೇಶ್ ರಾಜ್ ಅವರ 101 ನಗರ ಅವರ ಕತೆ ನಿಜಕ್ಕೂ ಒಂದು ಸ್ಫೂರ್ತಿ, ನಮಗೆ ಒಂದು ಹೆಮ್ಮೆ. ಅವರಿಂದ ಕಲಿಯೋದು ಸಾಕಷ್ಟಿದೆ, ಕಲಿತ್ಕೊಳ್ಳುವಂಥ ಪ್ರಯತ್ನ ಮಾಡೋಣ. ಯಾಕೆಂದರೆ ನಾನು ಎಲ್ಲೂ ಕೂಡ ಇವತ್ತಿನ ನಿರ್ದೇಶಕರು ಹೇಗಿರಬೇಕು, ಇವತ್ತಿನ ಬೇಡ, ಅದೆಲ್ಲ ಬೇಕು. ಎಲ್ರಿಗೂ ಅವ್ರವ್ರು ಏನೇನು ಅಂತ ಇರೋದು ಗೊತ್ತು. ಅವರ ಕತೆ ನಾನು ದಾಖಲಿಸ್ಬೇಕಾಗಿತ್ತು, ಅವರ ಅನುಭವ ನಿಮಗೆ ತಿಳಿಸ್ಬೇಕಾಗಿತ್ತು. ಅದು ಈ ಪ್ರಯತ್ನ. ಸೊ ನಿಮಗೆ ಈ ಪ್ರಯತ್ನ ಖುಷಿ ಕೊಟ್ಟಿದ್ರೆ ನಮ್ಮ ಶ್ರಮ ಸಾರ್ಥಕ ಅಂತ ತಿಳಿಸ್ತಾ ಇದ್ದೀನಿ. ಈ ಸಮಯಕ್ಕೆ ಥ್ಯಾಂಕ್ ಯು ಸುರೇಶಣ್ಣ, ಮತ್ತೊಮ್ಮೆ ಹೃದಯಪೂರ್ವಕ ಧನ್ಯವಾದಗಳು. ಸೊ ಸ್ನೇಹಿತರೆ, ಮತ್ತೆ ಮುಂದಿನ 101 ನೆನಪು ಸರಣಿಯಲ್ಲಿ ಇನ್ನೊಬ್ಬ ವಿಶೇಷವಾದ ಅತಿಥಿಯೊಂದಿಗೆ ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿಮಗೆಲ್ರಿಗೂ ನಮಸ್ಕಾರ. ನಿಮಗೆಲ್ಲ ಗೊತ್ತು, ಈ ಕಾರ್ಯಕ್ರಮ ಮಾಡಬೇಕಾದ್ರೆ ನಿಮ್ಮ ರಘುರಾಮ್ ಮುಖಕ್ಕೆ ಬಣ್ಣ ಹಚ್ಚಲ್ಲ, ಬಣ್ಣದ ಮಾತಾಡಲ್ಲ. ಆದರೆ ನಮ್ಮ ಬಣ್ಣದ ಲೋಕ ಕಟ್ಟಿಕೊಡಲು ಸಹ ಕಾರಣವಾಗಿರುವ ಈ ರೀತಿ ದಿಗ್ಗಜರನ್ನ, ಹಿರಿಯರನ್ನ ಎಲ್ಲೇ ಇರಲಿ ಹೋಗಿ ಹುಡುಕಿ ಹೆಕ್ಕಿ ಅವ್ರ ಜೀವನದ ಕಥೆನ ನಿಮ್ಮ ಮುಂದೆ ದಾಖಲಿಸೋದು ಬರಲ್ಲ ಅಂತ ಹೇಳ್ತಾ ಮತ್ತೆ ಮುಂದಿನ 101 ನೆನಪಿನಲ್ಲಿ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಎಲ್ರಿಗೂ ಒಳ್ಳೆಯದಾಗಲಿ. ಸರ್ವೇ ಜನ ಸುಖಿನೋ ಭವಂತು. ನಾನು ನಿಮ್ಮ ರಘುರಾಮ್. ಲವ್ ಯು ಆಲ್. ನಮಸ್ಕಾರ. ಥ್ಯಾಂಕ್ ಯು ಸೊ ಮಚ್.